ನಮಸ್ಕಾರ ಸ್ನೇಹಿತರೆ. ಒಂದು ಹಳ್ಳಿಯನ್ನು ಬದಲಾಯಿಸಲು ದೊಡ್ಡ ಹುದ್ದೆ ಅಥವಾ ದೊಡ್ಡ ಅಧಿಕಾರ ಬೇಕಾಗಿಲ್ಲ. ನಿಜವಾದ ಸೇವಾ ಮನಸ್ಸು ಮತ್ತು ಸ್ಪಷ್ಟ ದೃಷ್ಟಿ ಇದ್ದರೆ ಸಾಕು. ಗ್ರಾಮ ಪಂಚಾಯಿತಿ ಸದಸ್ಯ ಸ್ಥಾನ ಕೆಲವರಿಗೆ ರಾಜಕೀಯದ ಅವಕಾಶವಾಗಿರಬಹುದು, ಆದರೆ ಕೆಲವರಿಗೆ ಅದು ತಮ್ಮ ಊರಿಗಾಗಿ ಏನಾದರೂ ಮಾಡುವ ಪವಿತ್ರ ಅವಕಾಶ. ನೀವು ಯುವಕರಾಗಿದ್ದರೆ, ನಿಮ್ಮ ಹಳ್ಳಿಯಲ್ಲಿ ಬದಲಾವಣೆ ತರಬೇಕು ಎಂದು ಯೋಚಿಸುತ್ತಿದ್ದರೆ, ಆದರೆ ಗೆಲ್ಲುವುದು ಹೇಗೆ ಎಂಬ ಗೊಂದಲದಲ್ಲಿದ್ದರೆ, ಮೊದಲು ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ. ಚುನಾವಣೆ ಗೆಲ್ಲುವುದು ಕೇವಲ ಭಾಷಣದಿಂದ ಸಾಧ್ಯವಿಲ್ಲ, ಅದು ಜನರ ನಂಬಿಕೆಯಿಂದ ಮಾತ್ರ ಸಾಧ್ಯ. ಚುನಾವಣೆಗೆ ಮುನ್ನ ನಿಮ್ಮ ಊರಿನ ಸಂಪೂರ್ಣ ಚಿತ್ರ ನಿಮ್ಮ ಕೈಯಲ್ಲಿರಬೇಕು. ನಿಮ್ಮ ವಾರ್ಡ್ ಅಥವಾ ಗ್ರಾಮದ ಮತದಾರರ ವಿವರ ತಿಳಿದುಕೊಳ್ಳಿ. ಯಾವ ಮನೆಗೆ ಎಷ್ಟು ಮಂದಿ, ಯುವಕರು ಎಷ್ಟು, ಮಹಿಳೆಯರು ಎಷ್ಟು, ಹಿರಿಯರು ಎಷ್ಟು, ಗ್ರಾಮದಲ್ಲಿ ಪ್ರಭಾವ ಇರುವವರು ಯಾರು. ಈ ಮಾಹಿತಿಯು ನಿಮಗೆ ದಿಕ್ಕು ತೋರಿಸುತ್ತದೆ, ಏಕೆಂದರೆ ಎಲ್ಲರಿಗೂ ಒಂದೇ ಮಾತು ಪರಿಣಾಮಕಾರಿಯಾಗುವುದಿಲ್ಲ. ಯುವಕರಿಗೆ ಅವಕಾಶಗಳ ಬಗ್ಗೆ ಮಾತನಾಡಬೇಕು, ಮಹಿಳೆಯರಿಗೆ ಕುಟುಂಬದ ಸುರಕ್ಷತೆ ಮತ್ತು ಮಕ್ಕಳ ಭವಿಷ್ಯದ ಬಗ್ಗೆ, ಹಿರಿಯರಿಗೆ ಗೌರವ ಮತ್ತು ಭದ್ರತೆ ಬಗ್ಗೆ. ಸರಿಯಾದ ಮಾಹಿತಿ ಇದ್ದರೆ ನಿಮ್ಮ ಪ್ರಚಾರ ಸ್ಪಷ್ಟವಾಗುತ್ತದೆ. ಮತ್ತೊಂದು ಮುಖ್ಯವಾಗದು ಕೇಳುವುದು. ಹೆಚ್ಚು ಮಾತನಾಡುವಕ್ಕಿಂತ ಹೆಚ್ಚು ಕೇಳಿ. ಪ್ರತಿ ಮನೆಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಕೇಳಿ. ಕುಡಿಯುವ ನೀರು ಇದೆಯಾ, ರಸ್ತೆ ಸರಿಯಾಗಿದೆಯಾ, ಬೀದಿ ದೀಪಗಳು ಕೆಲಸ ಮಾಡ್ತಿವೆಯಾ, ಪಿಂಚಣಿ ಸಮಯಕ್ಕೆ ಸಿಗುತ್ತಿದೆಯಾ, ಉದ್ಯೋಗದ ಅವಕಾಶಗಳ ಕೊರತೆ ಇದೆಯಾ. ಒಂದು ಚಿಕ್ಕ ನೋಟ್ ಪುಸ್ತಕದಲ್ಲಿ ಇವೆಲ್ಲ ದಾಖಲಿಸಿಕೊಳ್ಳಿ. ನಂತರ ನೀವು ಮಾತನಾಡುವ ಪ್ರತಿಯೊಂದು ಮಾತು ಜನರ ಸಮಸ್ಯೆಯಿಂದಲೇ ಹುಟ್ಟಬೇಕು. ಜನರಿಗೆ ತಮ್ಮ ನೋವು ಕೇಳಿಸಿಕೊಂಡಾಗ ಮಾತ್ರ ನಂಬಿಕೆ ಬರುತ್ತದೆ. ಚುನಾವಣೆ ಒಬ್ಬರಿಂದ ಗೆಲ್ಲಲಾಗುವುದಿಲ್ಲ. ನಿಮ್ಮ ಜೊತೆ ಒಳ್ಳೆಯ ತಂಡ ಇರಬೇಕು. ಒಬ್ಬ ಉತ್ತಮವಾಗಿ ಮಾತನಾಡಬಲ್ಲವರು, ಒಬ್ಬ ಸಾಮಾಜಿಕ ಜಾಲತಾಣ ನೋಡಿಕೊಳ್ಳಬಲ್ಲವರು, ಒಬ್ಬ ಹಿರಿಯರ ಸಂಪರ್ಕ ಹೊಂದಿರುವವರು, ಒಬ್ಬ ಯುವಕರನ್ನು ಒಗ್ಗೂಡಿಸುವವರು, ಒಬ್ಬ ಮಹಿಳಾ ಸಂಪರ್ಕ ಹೊಂದಿರುವವರು. ಕೆಲಸ ಹಂಚಿಕೊಂಡರೆ ನಿಮ್ಮ ಪ್ರಯತ್ನ ಗಟ್ಟಿಯಾಗುತ್ತದೆ. ತಂಡದ ಶಕ್ತಿ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಜನರ ಮುಂದೆ ಮಾತನಾಡುವಾಗ ದೊಡ್ಡ ದೊಡ್ಡ ಭರವಸೆಗಳಿಗಿಂತ ಸರಳ ಮತ್ತು ನೇರ ಮಾತು ಪರಿಣಾಮಕಾರಿ. ನಾನು ಗೆದ್ದರೆ ಮೊದಲು ನಿಮ್ಮ ಮನೆ ಮುಂದೆ ಇರುವ ಸಮಸ್ಯೆಯಿಂದಲೇ ಕೆಲಸ ಆರಂಭಿಸುತ್ತೇನೆ ಎಂಬ ವೈಯಕ್ತಿಕ ಮಾತು ಜನರ ಮನ ಮುಟ್ಟುತ್ತದೆ. ನೀರಿನ ಸಮಸ್ಯೆ ಇದ್ದರೆ ಅದನ್ನೇ ಮೊದಲ ಆದ್ಯತೆ ಎಂದು ಸ್ಪಷ್ಟವಾಗಿ ಹೇಳಿ. ರಸ್ತೆ, ಡ್ರೈನೇಜ್, ಬೀದಿ ದೀಪ ಇವು ಕಣ್ಣಿಗೆ ಕಾಣುವ ಅಭಿವೃದ್ಧಿ. ಯುವಕರಿಗೆ ಕ್ರೀಡಾಂಗಣ, ಕೌಶಲ್ಯ ತರಬೇತಿ, ಸರ್ಕಾರಿ ಯೋಜನೆಗಳ ಮಾಹಿತಿ ಬಗ್ಗೆ ಮಾತನಾಡಿ. ಮಹಿಳೆಯರಿಗೆ ಸ್ವಸಹಾಯ ಸಂಘಗಳ ಬೆಂಬಲ, ಮಕ್ಕಳ ಶಿಕ್ಷಣ, ಆರೋಗ್ಯದ ಬಗ್ಗೆ ಭರವಸೆ ನೀಡಿ. ಹಿರಿಯರಿಗೆ ಪಿಂಚಣಿ, ವೈದ್ಯಕೀಯ ನೆರವು ಮತ್ತು ಗೌರವಯುಕ್ತ ವರ್ತನೆ ನೀಡಿ. ಜನರು ಭರವಸೆಗೆ ಅಲ್ಲ, ನಂಬಿಕೆಗೆ ಮತ ಹಾಕುತ್ತಾರೆ ಎಂಬುದು ಮರೆಯಬೇಡಿ. ಪ್ರಚಾರದಲ್ಲಿ ಮನೆ ಮನೆಗೆ ಭೇಟಿ ಅತ್ಯಂತ ಮುಖ್ಯ. ಮೈಕ್ ಹಿಡಿದು ಕೂಗುವಕ್ಕಿಂತ ವ್ಯಕ್ತಿಗತವಾಗಿ ಮಾತನಾಡುವುದು ಹೆಚ್ಚು ಪರಿಣಾಮಕಾರಿ. ಆ ಮನೆಯ ಪರಿಚಿತ ವ್ಯಕ್ತಿಯನ್ನು ಜೊತೆ ಕರೆದುಕೊಂಡು ಹೋದರೆ ನಂಬಿಕೆ ದ್ವಿಗುಣವಾಗುತ್ತದೆ. ಸಣ್ಣ ಸಣ್ಣ ಸಭೆಗಳನ್ನು ಮಾಡಿ ಜನರಿಗೆ ಮಾತನಾಡಲು ಅವಕಾಶ ಕೊಡಿ. ಮಹಿಳೆಯರಿಗಾಗಿ ಪ್ರತ್ಯೇಕ ಸಭೆ ಮಾಡಿದರೆ ಅವರಿಗೆ ಗೌರವ ನೀಡಿದಂತಾಗುತ್ತದೆ. ಯುವಕರಿಗಾಗಿ ಕ್ರೀಡಾ ಕಾರ್ಯಕ್ರಮಗಳನ್ನು ಆಯೋಜಿಸಿದರೆ ಅದು ಕೇವಲ ಪ್ರಚಾರವಲ್ಲ, ಸಂಪರ್ಕ. ಇಂದಿನ ಕಾಲದಲ್ಲಿ ವಾಟ್ಸ್ಆಪ್ ಮತ್ತು ಸಾಮಾಜಿಕ ಜಾಲತಾಣಗಳು ನಿಮ್ಮ ಶಕ್ತಿಯಾಗಬಹುದು. ನೀವು ಮಾಡುತ್ತಿರುವ ಕೆಲಸವನ್ನು ಜನರ ಮುಂದೆ ಹಂಚಿಕೊಳ್ಳಿ. ಮನಗೆಲ್ಲಲು ಸಣ್ಣ ವಿಷಯಗಳು ದೊಡ್ಡ ಪರಿಣಾಮ ಉಂಟುಮಾಡುತ್ತವೆ. ಮನೆಗೆ ಹೋದಾಗ ಆ ವ್ಯಕ್ತಿಯ ಹೆಸರನ್ನು ನೆನಪಿಟ್ಟು ಕರೆದು ಮಾತನಾಡಿ. ಯಾರಿಗಾದರೂ ಪಿಂಚಣಿ ಅರ್ಜಿ ಹಾಕಲು ಸಹಾಯ ಮಾಡಿದರೆ ಒಂದು ಕುಟುಂಬ ನಿಮ್ಮತ್ತ ತಿರುಗುತ್ತದೆ. ಆಸ್ಪತ್ರೆಗೆ ಮಾಹಿತಿ ಕೊಟ್ಟರೆ ಅವರ ಮನದಲ್ಲಿ ಕೃತಜ್ಞತೆ ಮೂಡುತ್ತದೆ. ಮಕ್ಕಳಿಗೆ ಸಣ್ಣ ಉಡುಗೊರೆ ಕೊಟ್ಟರೆ ಅವರು ಮನೆಯಲ್ಲಿ ನಿಮ್ಮ ಬಗ್ಗೆ ಮಾತನಾಡುತ್ತಾರೆ. ಹಿರಿಯರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆಯಿರಿ. ಅದು ನಾಟಕವಲ್ಲ, ನಮ್ಮ ಸಂಸ್ಕೃತಿ. ಕೊನೆಗೆ ಒಂದು ವಿಷಯ ನೆನಪಿಡಿ. ಮಾಡಲಾಗದ ಭರವಸೆ ಕೊಡಬೇಡಿ. ಮಾತು ಹೃದಯದಿಂದ ಬರಲಿ. ರಾಜಕೀಯವಾಗಿ ಗೆಲ್ಲುವುದು ತಂತ್ರದಿಂದ ಸಾಧ್ಯ, ಆದರೆ ದೀರ್ಘಕಾಲ ಉಳಿಯುವುದು ನಂಬಿಕೆಯಿಂದ ಮಾತ್ರ. ನೀವು ಗೆಲ್ಲುವುದು ನಿಮ್ಮ ವೈಯಕ್ತಿಕ ಗೆಲುವಾಗಿರಬಾರದು, ಅದು ನಿಮ್ಮ ಹಳ್ಳಿಯ ಗೆಲುವಾಗಿರಬೇಕು. ಒಂದು ಹಳ್ಳಿ ಬದಲಾದರೆ ಸಮಾಜ ಬದಲಾಗುತ್ತದೆ. ಸೇವೆಯ ಮನಸ್ಸು ಇದ್ದರೆ ಜನರ ಬೆಂಬಲ ಖಂಡಿತ ಸಿಗುತ್ತದೆ. ನಿಮ್ಮ ಊರಿಗಾಗಿ ಕೆಲಸ ಮಾಡಲು ಸಿದ್ಧರಾಗಿದ್ದೀರಾ? ಮುಂದೆ ಬನ್ನಿ, ಜನರ ಜೊತೆ ನಡೆಯಿರಿ, ನಂಬಿಕೆಯನ್ನು ಗೆಲ್ಲಿ. ವಿಜಯ ನಿಮ್ಮತ್ತ ಬರುತ್ತದೆ.